ನಮಸ್ಕಾರ. ದೇಶ ಬದಲಾವಣೆ ನಮ್ಮ ಪಾತ್ರ ಅನ್ನೋ ಮೂಲದಿಂದ ಒಂದು ಆಯ್ದ ಭಾಗದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇವತ್ತು. ಆ ಮುಖ್ಯವಾಗಿ ದೇಶ ಬದಲಾಗಬೇಕು ಅಂದ್ರೆ ನಾವೇ ಬದಲಾಗಬೇಕು ಅನ್ನೋ ಒಂದು ಸ್ಟ್ರಾಂಗ್ ಪಾಯಿಂಟ್ ಇದೆಯಲ್ಲ, ಅದರ ಮೇಲೆ ಗಮನ ಹರಿಸೋಣ. ಈ ಮೂಲದಲ್ಲಿ ಬೇರೆ ವಿಷಯಗಳು ಇವೆ, ಆದರೆ ಈ ಅಂಶ ಇದು ತುಂಬಾ ಮುಖ್ಯ ಅನ್ಸುತ್ತೆ. ಹೌದು ಹೌದು. ಈ ಮೂಲದ ತಿರುಳು ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಅಂದ್ರೆ ದೇಶದಲ್ಲಿ ದೊಡ್ಡ ಬದಲಾವಣೆ ಬೇಕು ಅಂತ ನಾವು ಅನ್ಕೋತೀವಿ, ಆದರೆ ಅದಕ್ಕೂ ಮುಂಚೆ ಆ ಬದಲಾವಣೆ ನಮ್ಮಿಂದ ಶುರುವಾಗಬೇಕು. ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಯೋಚನೆಗಳಲ್ಲಿ. ಕೇವಲ ಸರ್ಕಾರ, ಸಿಸ್ಟಮ್ ಅಥವಾ ಬೇರೆಯವ್ರನ್ನ ಬ್ಲೇಮ್ ಮಾಡ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಅನ್ನೋದು ಅಲ್ವಾ? ಖಂಡಿತ. ಇದು ಕೇಳೋಕೆ ಸರಳ ಅನ್ಸಿದ್ರೂ ಇದರಲ್ಲಿ ತುಂಬಾ ಆಳವಾದ ಅರ್ಥ ಇದೆ. ಮೂಲದಲ್ಲಿ ಹೇಳೋ ಹಾಗೆ ನಮ್ಮ ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ನಾವು ಹೊರಗಡೆನೇ ಕಾರಣ ಹುಡುಕ್ತೀವಿ. ಹೌದು. ಅದು ಭ್ರಷ್ಟಾಚಾರ ಇರ್ಬೋದು, ಸ್ವಚ್ಛತೆ ಇಲ್ದಿರೋದು ಇರ್ಬೋದು, ಅಥವಾ ಬೇರೆ ಸಾಮಾಜಿಕ ತಾರತಮ್ಯಗಳಿರ್ಬೋದು. ಆದ್ರೆ ಈ ಸಮಸ್ಯೆಗಳ ಬೇರು ನಮ್ಮ ವೈಯಕ್ತಿಕ ನಡವಳಿಕೆಯಲ್ಲೇ ಇದೆ, ನಮ್ಮ ಆಯ್ಕೆಗಳಲ್ಲೇ ಇದೆ ಅಂತ ಒಪ್ಕೊಳ್ಳೋಕೆ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ಹೇಳೋದು ಗಾಳಿ ಮಾತ್ ಮಾಡ್ತೀವಿ ಅಂತ. ಅಂದ್ರೆ ಬರೀ ಮಾತು, ಕೃತಿ ಇಲ್ಲ. ಇದನ್ನ ಈ ಮೂಲ ನೇರವಾಗಿ ಪ್ರಶ್ನಿಸತ್ತೆ. ನಾನಿದನ್ನ ಓದಬೇಕಾದ್ರೆ ಒಂದು ಪಾಯಿಂಟ್ ನನ್ನ ಗಮನ ಹಿಡಿತು. ಹೇಳಿ. ಅಂದ್ರೆ ನಮ್ಮ ಸಮಾಜಕ್ಕಾಗಿ, ನಮ್ಮ ಸುತ್ತಮುತ್ತಲಿನ ಒಳ್ಳೇದಕ್ಕಾಗಿ ದಿನಕ್ಕೆ ಒಂದು 5 ನಿಮಿಷ, ಜಸ್ಟ್ 5 ಮಿನಿಟ್ಸ್ ಕೊಡೋಕ್ಕೂ ನಾವು ರೆಡಿ ಇಲ್ಲ ಅಂತಾರಲ್ಲ. ಅದು ಕೇಳೋಕಿದು ಸಣ್ಣ ವಿಷಯ ಅನಿಸ್ಬೋದು, ಆದರೆ ನಮ್ಮ ಪ್ರಯಾರಿಟೀಸ್ ಬಗ್ಗೆ, ನಮ್ಮ ಸೋಷಿಯಲ್ ಕಮಿಟ್ಮೆಂಟ್ ಬಗ್ಗೆ ಇದು ದೊಡ್ಡ ಪ್ರಶ್ನೆನೇ ಎತ್ತುತ್ತೆ ಅಲ್ವಾ? ನಮ್ಗೆ ಟೈಮ್ ಇಲ್ವಾ? ಅಥವಾ ಅದು ಬರೀಯೊಂದ ನೆಪನಾ? ನಿಜ. ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಲದಲ್ಲಿ ಇನ್ನೊಂದು ವಿಚಾರ ನೋಡಿ, ಭ್ರಷ್ಟಾಚಾರದ ಬಗ್ಗೆ. ಓಕೆ. ಎಲ್ಲಾ ಕಡೆ ಲಂಚ, ವ್ಯವಸ್ಥೆ ಸರಿಯಿಲ್ಲ ಅಂತ ನಾವು ತುಂಬಾ ಸ್ಟ್ರಾಂಗ್ ಆಗಿ ವಾದ ಮಾಡ್ತೀವಿ. ಹೌದು, ಮಾತಾಡ್ತೀವಿ. ಆದ್ರೆ ಒಂದು ಸಣ್ಣ ನಿಯಮ ಪಾಲನೆ ವಿಷಯ ಬಂದ್ರೆ, ಉದಾಹರಣೆಗೆ ಒಂದು ಕ್ಯೂನಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು, ಅದಕ್ಕೆ ನಮ್ಮಲ್ಲಿ ಸಾಲುಗಳಲ್ಲಿ ನಿಲ್ಲೋಣ ಅಂತ ವಿಲ್ಲ ಅನ್ನೋ ಮನೋಭಾವ ಇದಿದೆಯಲ್ಲ. ಹೌದು, ಇದು ನಾವು ಗಮನಿಸ್ತೀವಿ. ಸಣ್ಣ ಟ್ರಾಫಿಕ್ ರೂಲ್ ಬ್ರೇಕ್ ಮಾಡೋದಾಗಿರ್ಲಿ, ಎಲ್ಲೋ ಕಸ ಬಿಸಾಕೋದಾಗಿರ್ಲಿ, ಇಂಥ ಸಣ್ಣ ಸಣ್ಣ ತಪ್ಪುಗಳೇ ಆ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತವೆ ಅಂತ ಈ ಮೂಲ ಹೇಳುತ್ತೆ. ಇದು ನಮ್ಮ ಮಾತು ಮತ್ತೆ ನಮ್ಮ ನಡತೆ ನಡುವೆ ಇರೋ ಗ್ಯಾಪ್ ತೋರಿಸುತ್ತೆ. ಒಂದ್ರೀತಿ ಪ್ರಾಮಾಣಿಕತೆ ಕೊರತೆ ಅಂತಾನೂ ಹೇಳ್ಬೋದು. ಹಾಗಾದ್ರೆ ಈ ನಮ್ಮ ವೈಯಕ್ತಿಕ ಜವಾಬ್ದಾರಿ ಕಮ್ಮಿ ಇರೋದು, ಈ ದ್ವಂದ್ವ ನಿಲುವು, ಇದರ ಬಗ್ಗೆ ಎಲ್ಲ ಮೂಲ ಹೇಳ್ತಾ ಇದೆ. ಸರಿ, ಆದ್ರೆ ಪರಿಹಾರ ಏನು? ಬರೀ ಸಮಸ್ಯೆಗಳನ್ನ ಹೇಳೋದಷ್ಟೇ ಇದರ ಉದ್ದೇಶನಾ? ಖಂಡಿತ ಇಲ್ಲ. ಸಮಸ್ಯೆಗಳ ಜೊತೆಗೆ ಒಂದು ಪಾಸಿಟಿವ್ ಚೇಂಜ್ ಕಡೆಗೂ ಇದು ದಾರಿ ತೋರಿಸುತ್ತೆ. ಇಲ್ಲಿ ಬರೀ ಟೀಕೆ ಮಾಡೋದಲ್ಲ, ಬದಲಾಗಿ ಪ್ರತಿಯೊಬ್ಬರೂ ಅವರವರ ಲೆವೆಲ್ನಲ್ಲಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತಾನೂ ಹೇಳುತ್ತೆ. ಮೂಲದಲ್ಲಿ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಐಡಿಯಾ ಇದೆ. ಅಂದ್ರೆ ಸಣ್ಣ ಸಣ್ಣ ಪಾಸಿಟಿವ್ ಹೆಜ್ಜೆಗಳಿದೆಯಲ್ಲ, ಅವೆಲ್ಲ ಸೇರಿದಾಗ ಒಟ್ಟಾಗಿ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗ್ತವೆ. ಉದಾಹರಣೆಗೆ, ಒಬ್ರು ಟೈಮ್ಗೆ ಸರಿಯಾಗಿ ಆಫೀಸಿಗೆ ಹೋಗೋದು, ಇನ್ನೊಬ್ರು ರೋಡಲ್ಲಿ ಕಸ ಹಾಕದೇ ಇರೋದು, ಮತ್ತೊಬ್ರು ಕ್ಯೂನಲ್ಲಿ ನಿಂತು ರೂಲ್ಸ್ ಫಾಲೋ ಮಾಡೋದು. ಹೌದು, ಸಣ್ಣ ವಿಷಯಗಳೇ. ಇವೆಲ್ಲ ಸಣ್ಣ ವಿಷಯಗಳೇ, ಆದ್ರೆ ಇವೆಲ್ಲ ಸೇರಿದಾಗ ಕಲೆಕ್ಟಿವ್ ಆಗಿ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಓಹೋ, ಅಂದ್ರೆ ದೇಶದ ಬದಲಾವಣೆ ಅನ್ನೋದು ಯಾವುದೋ ದೊಡ್ಡ ಕ್ರಾಂತಿಯಿಂದ ಅಲ್ಲ, ಬದಲಾಗಿ ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಆದರೆ ಕನ್ಸಿಸ್ಟೆಂಟ್ ಆದ ಪಾಸಿಟಿವ್ ನಡವಳಿಕೆಗಳಿಂದ ಸಾಧ್ಯ ಆಗುತ್ತೆ ಅಂತ ಇದರ ಒಟ್ಟು ಸಾರಾಂಶ. ಮೂಲದಲ್ಲಿ ಆ ವಾಕ್ಯ ಇದೆಲ್ಲ, ಆಗೋಣ, ಆದರೆ ಪ್ರತಿದಿನ ನಿಮ್ಮಿಂದ ಒಂದು ಉತ್ತಮ ಹೆಜ್ಜೆ ಬೇಕು. ಇದು ಒಂದು ಕಾಲ್ ಟು ಆಕ್ಷನ್ ತರ ಇದೆ. ನಿಖರವಾಗಿ ಬರೀ ದೂರುದನ್ನ ನಿಲ್ಸಿ ನಾವು ಪರಿಹಾರದ ಒಂದು ಭಾಗ ಆಗೋಣ ಅನ್ನೋ ಮನೋಭಾವ ಬೆಳೆಸ್ಕೊಳ್ಳೋ ಬಗ್ಗೆ ಇದು ಹೇಳುತ್ತೆ. ವೈಯಕ್ತಿಕ ಮಟ್ಟದಲ್ಲಿ ಪ್ರಾಮಾಣಿಕತೆ, ಶಿಸ್ತು, ಸಾಮಾಜಿಕ ಕಾಳಜಿ ಇದನ್ನ ಅಳವಡಿಸ್ಕೊಳ್ಳೋದೇ ಮೊದಲನೇ ಹೆಜ್ಜೆ. ಸರಿ. ಮೂಲದಲ್ಲಿ ಹೇಳೋ ಹಾಗೆ ಈ ಬದಲಾವಣೆ ಏನು ಕಷ್ಟ ಅಲ್ಲ, ಆದ್ರೆ ಅದಕ್ಕೆ ನಿರಂತರ ಪ್ರಯತ್ನ ಬೇಕು, ಕಮಿಟ್ಮೆಂಟ್ ಬೇಕು. ಹಾಗಾದ್ರೆ ಈ ಇಡೀ ಚರ್ಚೆ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಈ ಮೂಲ ನಮ್ಮ ಮುಂದೆ ಇಡುತ್ತೆ. ನಮ್ಮಿಂದಲೇ ಬದಲಾವಣೆ ಶುರುವಾಗಬೇಕು ಅಂತ ನಾವು ಒಪ್ಕೊಂಡ್ರೆ, ಆ ಮೊದಲ ಸಣ್ಣ ಪಾಸಿಟಿವ್ ಹೆಜ್ಜೆಯನ್ನ ಇಡೋಕೆ ನಾವು ಸಿದ್ಧರಿದ್ದೇವಾ? ಹೆಜ್ಜೆ ನೀವಿಡ್ತೀರಾ? ಇದು ನಿಜಕ್ಕೂ ನಾವೆಲ್ಲ ಯೋಚಿಸಬೇಕಾದ ವಿಷಯ.